ನಮಸ್ತೆ ಮಿತ್ರರೇ. ಐಸ್ ಕ್ರೀಮ್ ಅಥವಾ ಐಸ್ ಕ್ಯಾಂಡಿ ಎಂದರೆ ಮಕ್ಕಳಿಗಂತೂ ತುಂಬ ಇಷ್ಟ. ಆದರೆ ನಾವೇ ಮನೆಯಲ್ಲಿ ಆರೋಗ್ಯದಾಯಕವಾಗಿ ಮಾಡಿದರೆ ಅದು ಬಹಳ ಚೆನ್ನ ಅಂತ ನನ್ನ ಅಭಿಪ್ರಾಯ. ಹಾಗಿರುವಾಗ ಇವತ್ತು ಈ ಸೀಸನಲ್ಲಿ ದೊರಕುವಂತಹ ಮಾವಿನ ಹಣ್ಣನ್ನು ಬಳಸಿ ನಾನೊಂದು 3 ಬಗೆಯಲ್ಲಿ, ಒಂದು ಐಸ್ ಕ್ರೀಮ್ ಅಂತ ಸಹ ಹೇಳ್ಬೋದು, ಐಸ್ ಕ್ಯಾಂಡಿ ಅಂತ ಸಹ ಹೇಳ್ಬೋದು, ಮತ್ತು ಅದರದ್ದೇ ಮ್ಯಾಂಗೋ ಜ್ಯೂಸ್, ಒಂದು 3 ಬಗೆಯಲ್ಲಿ ಮಾಡಿದ್ದೇನೆ. ಖಂಡಿತ ಇದು ನಿಮಗೆ ಇಷ್ಟ ಆಗ್ಬೋದಂತ ನಾನು ಅನಿಸ್ತೇನೆ. ಇದಕ್ಕೆ ನಾನು ಯಾವುದೇ ರೀತಿ ಎಣ್ಣೆಯನ್ನು ಬಳಸಲಿಲ್ಲ ಅಥವಾ ಹಾಲನ್ನು ಬಳಸಲಿಲ್ಲ. ಇದಕ್ಕೆ ಪನ್ನೀರನ್ನು ನಾನು ಬಳಸಿದ್ದೇನೆ. ಪನ್ನೀರನ್ನು ಹೇಗೆ ಮಾಡುವುದು ಮತ್ತು ಅದರ ನೀರನ್ನು ಸಹ ನಾನು ಉಪಯೋಗಿಸಿ ಮಾಡಿದಂತಹ ಈ ಒಂದು ರುಚಿಕರವಾದ ಮ್ಯಾಂಗೋ ಕ್ಯಾಂಡಿ ಅಥವಾ ಮ್ಯಾಂಗೋ ಜ್ಯೂಸ್ ಹೇಗೆ ಮಾಡುವುದನ್ನು ನೋಡುವ ಮೊದಲು ಯಾರೆಲ್ಲ ನನ್ನ ಚಾನಲನ್ನು ನೋಡ್ತಿದ್ದೀರಿ, ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ. ಈ ಒಂದು ಆರೋಗ್ಯದಾಯಕವಾದ ಮ್ಯಾಂಗೋದಿಂದ ಮಾಡಿದ ಒಂದು ರೆಸಿಪಿಯನ್ನು ನೋಡೋಣ. ವೀಕ್ಷಕರೇ, ನಿನ್ನೆ ನಾನೊಂದು ಬನ್ಸ್ ಮಾಡಿ ಉಳಿದಂತಹ ಒಂದು ಅರ್ಧ ಮಾವಿನ ಹಣ್ಣು ಉಳಿದಿದೆ. ಈಗ ಇದರಲ್ಲಿ ಒಂದು ರುಚಿಕರವಾದ ರೆಸಿಪಿ ಮಾಡೋಣ. ಬಹಳ ಖುಷಿ ಆಗ್ತದೆ ನಿಮಗೆ. ಮಕ್ಕಳಿಗಂತೂ ಬಹಳ ಪ್ರೋಟೀನ್ನಿಂದ ತುಂಬಿದಂತಹ, ಕ್ಯಾಲ್ಶಿಯಂನಿಂದ ತುಂಬಿದಂತಹ. ಇದಕ್ಕೆ ಒಂದು ಸ್ವಲ್ಪ ಫುಲ್ ಫ್ಯಾಟ್ ಹಾಲಿದ್ರೆ ಒಳ್ಳೆಯದು, ಮತ್ತು ಒಂದು ಅರ್ಧ ತುಂಡು ಮಾವಿನ ಹಣ್ಣು ಸಾಕು, ಮತ್ತು ಸ್ವಲ್ಪ ವಿನಿಗರ್ ಬೇಕು, ಮತ್ತು ಸ್ವಲ್ಪ ಹನಿ. ನೋಡಿ, ಈಗ ಮೊದಲಿಗೆ ಹಾಲನ್ನು ಬಿಸಿಗಿಡೋಣ. ಹಾಲು ಬಿಸಿ ಇಡುವ ಮೊದಲು ಸ್ವಲ್ಪ ಮಾಡುವ ಪಾತ್ರೆಯನ್ನು ಸ್ವಲ್ಪ ತಣ್ಣೀರಿನಿಂದ ಇಟ್ಕೊಳ್ಬೇಕು. ಈಗ ಹಾಲನ್ನು ನಾನು ಇದಕ್ಕೆ ಹಾಕ್ಕೊಂಡು, ಇದು ಫುಲ್ ಫ್ಯಾಟ್ ಮಿಲ್ಕ್ ನಾನು ನಂದಿನ ತೆಗೆದುಕೊಂಡಿದ್ದೇನೆ, ಇದನ್ನು ಹಾಕಿ ಇದನ್ನು ಬಿಸಿಗೆ ಇಡ್ತೇನೆ. ವೀಕ್ಷಕರೇ, ಸ್ವಲ್ಪ ನಾನು ಮಾಡಿದ ತೂತು ಸಣ್ಣದಾಗಿ, ಸ್ವಲ್ಪ ಇಡೀ ಕತ್ತರಿಸ್ಕೊಳ್ಬಾರ್ದು. ಯಾವಾಗಲೂ ಕತ್ತರಿಸುವಾಗ ಈ ಪೀಸನ್ನು ಬಿಸಾಡಬಾರ್ದು. ಅದೊಂದು ತುಂಬ ಮಂದಿ ಹೇಳಿದ್ದಾರೆ, ಈ ಪೀಸ್ ನೆಲದಲ್ಲಿ ಬಿದ್ದರೆ ಎಲ್ಲರದ ಪ್ಲಾಸ್ಟಿಕ್ ಪೀಸ್ಗಳು ನೆಲದಲ್ಲಿ ಬಿದ್ದರೆ ಏನಾಗ್ತದೆ ಹೇಳಿದರೆ ನಿಮಗೆ ಗೊತ್ತಿರುವಂಥದ್ದೇ. ಅದನ್ನು ಪ್ಲಾಸ್ಟಿಕ್ಕನ್ನು ಯಾವಾಗಲೂ ಹೀಗೆ ಕಟ್ ಮಾಡ್ಕೊಳ್ಬೇಕು ನಾವು. ಸ್ವಲ್ಪ ಕಷ್ಟ ಆಗ್ತದೆ ನಮಗೆ ಹಾಲನ್ನು ಹಾಕಲಿಕ್ಕೆ, ಆದರೆ ತೊಂದರೆ ಇಲ್ಲ. ನಮ್ಮ ನಿಸರ್ಗಕ್ಕೆ ಹಾನಿಯಾಗುವಂತಹ ಯಾವ ಕೆಲಸವನ್ನು ಸಹ ನಾವು ಮಾಡಿಕೊಳ್ಬಾರ್ದು. ಈಗ ಇದನ್ನು ನಾನು ಬಿಸಿಗೆ ಇಡ್ತೇನೆ. ಮೊದಲಿಗೆ ಬಿಸಿಯಾಗಲಿ, ಹಾಲೊಂದು ಬಿಸಿಯಾಗಲಿ. ಇಲ್ಲಿ ನೋಡಿ ಬಾಯ್ಲ್ ಆಗ್ತಾ ಬಂತು. ಇಲ್ಲಿಗ ನಾವೊಂದು ಇದಕ್ಕೆ ವಿನಿಗರ್ನ ಪ್ರಿಪ್ರೇಷನ್ ಮಾಡುವ. 1 ಸ್ಪೂನು ನೀರು ಹಾಗೂ 1 ಸ್ಪೂನ್ನಷ್ಟು ವಿನಿಗರನ್ನು ಹಾಕಿ ಇದನ್ನೀಗ ನಾವು ಪನ್ನೀರ್ ಮಾಡ್ತಿದ್ದೇವೆ. ಅದರಿಂದಾಗಿ ನೋಡಿ ಹಾಲು ಮೇಲೆ ಬಂತು. ಇದನ್ನು ಹೀಗೆ ಕಲಡಿಸಿಕೊಂಡು ಇದನ್ನು ನಿಧಾನಕ್ಕೆ ಹಾಕೊಳ್ಳೋಣ. ನೋಡುವ, ಕಡಿಮೆ ಆದರೆ ಪುನಃ ಹಾಕ್ಕೊಳ್ಬೋದು ಬೇಕಿದ್ರೆ. ಆದರೆ ಹೆಚ್ಚು ವಿನಿಗರ್ ಸಹ ಹಾಕ್ಕೊಳ್ಬಾರ್ದು. ನೋಡಿ, ಒಳ್ಳೆ ಇದು ಹೀಗೆ ಸ್ವಲ್ಪ ಹೀಗೆ ಆಗುವಾಗ ಹೀಗೆ ತಿರುಗಿಸ್ಕೊಳ್ಳಿ, ಆಫ್ ಮಾಡಿಕೊಳ್ಳಿ. ಇನ್ನು ಇದನ್ನು ತೆಗೆದು ಸ್ವಲ್ಪ ಕೆಳಗಿಟ್ಕೊಳ್ಳೋಣ. ಪಾತ್ರೆಯನ್ನು ತೆಗೆದು ಹೇಗೆ ಬಂತು ನೋಡಿ. ಈಗ ಇಮಿಡಿಯೇಟ್ ನಾವೇನು ಮಾಡಬೇಕು ಹೇಳಿದರೆ, ಒಂದು ಜಾಲಿಯನ್ನು ತೆಗೆದುಕೊಂಡು ಅದರಲ್ಲಿ ಒಂದು ಬಟ್ಟೆಯನ್ನು ಹಾಕೊಳ್ಳೋಣ. ಬಟ್ಟೆಯನ್ನು ಹಾಕ್ಕೊಂಡು ಇದರಲ್ಲಿ ಇದನ್ನು ಇದರಲ್ಲಿ ಇದು ಪನ್ನೀರ್ ಮಾಡ್ತಾ ಇದ್ದೇನೆ ನಾನು. ನೋಡಿ ಎಷ್ಟು ಚೆನ್ನಾಗಿ ಬಂತು. ಈಗ ಇದರ ಮೇಲೆ ಸ್ವಲ್ಪ ನೀರನ್ನು ಹಾಕ್ಕೊಳ್ಬೇಕು. ಯಾಕೆಳಿದ್ರೆ ನಾವು ವಿನಿಗರನ್ನು ಯೂಸ್ ಮಾಡಿದ್ದೇವಲ್ಲ, ಹಾಗಾಗಿ ಇದನ್ನು ಸ್ವಲ್ಪ 2 ಸರ್ತಿ ನೀರನ್ನು ಹಾಕ್ಕೊಂಡು ಚೆನ್ನಾಗಿ ತೊಳೆದುಕೊಳ್ಬೇಕು. 1 ಸರ್ತಿ ಹಾಕ್ಕೊಂಡೆ. ಈ ನೀರು ಉಂಟಲ್ಲ, ಇಲ್ಲಿ ನಾವು ಬರುವಂತಹ ನೀರು, ಇದನ್ನು ನಾವು ಸಾರಿಗೆಲ್ಲ ಹಾಕ್ಕೊಳ್ಬೋದು. ಸೊ ಇದನ್ನು ಇನ್ನೊಂದು ಸರ್ತಿ ಸ್ವಲ್ಪ ನೀರನ್ನು ಹಾಕ್ಕೊಳ್ತೇನೆ ಇದಕ್ಕೆ. ನೋಡಿ, ಅರ್ಧ ಲೀಟರಲ್ಲಿ ಇಷ್ಟೇ ಬರುವುದು. ಆ್ಯಕ್ಚುಲಿ ನಾವು ಹೊರಗಿನಿಂದ ತಂದು ಸಹ ಮಾಡ್ಬೋದು, ಆದರೆ ಅದರ ಪ್ಯೂರಿಟಿ ಹೇಗಿರ್ತದೆ ಅಂತ ಹೇಳಿ ನಮಗೆ ಗೊತ್ತಿರೋದಿಲ್ಲ ಹೊರಗಿನ ಪನ್ನೀರಿನಲ್ಲಿ. ಈಗ ಇದನ್ನು ನಾನು ಸ್ವಲ್ಪ ಹಿಂಡಿಕೊಳ್ತೇನೆ.
ನಿಮಗೆ ಗಟ್ಟಿ ಪನ್ನೀರ್ ಬೇಕಿದ್ರೆ ಇದರ ಮೇಲೆ ನಾವು ಏನು ಮಾಡಬೇಕು ಹೇಳಿದ್ರೆ ಒಂದು ಭಾರದ್ದು ವಸ್ತುವನ್ನು ಇಟ್ಟು ಇದರ ನೀರನ್ನೆಲ್ಲ ಡ್ರೈ ಮಾಡಿಕೊಳ್ಬೇಕು. ಆಗ ನಮಗೆ ಗಟ್ಟಿ ಪನ್ನೀರ್. ನಮಗೆ ಇವತ್ತು ಈಗ ನಾವು ಮಾಡುವಂತಹ ರೆಸಿಪಿಗೆ ಗಟ್ಟಿ ಪನ್ನೀರ್ ಬೇಡ, ಖಾಲಿ ಇಷ್ಟಿದ್ರೆ ಸಾಕು. ಇಂಥ ಪನ್ನೀರ್ ಇದ್ರೆ ಸಾಕು ಇಷ್ಟು. ಮತ್ತು ತೊಳೆದುಕೊಳ್ಳೋದು ವೆರಿ ಇಂಪಾರ್ಟೆಂಟ್. ಯಾಕೆ ಹೇಳಿದರೆ ಅದರದ್ದು ನೋಡಿ, ಇದನ್ನೀಗ ನಾನು ಸೈಡ್ಗೆ ಮಾಡಿ ಇಲ್ಲಿ ಇದನ್ನು ಕೆಳಗಿಟ್ಕೊಂಡು ಸ್ವಲ್ಪ ಹೀಗೆ ನೀರನ್ನೆಲ್ಲ ಬಸ್ದುಕೊಳ್ತೇನೆ. ಇನ್ನು ಒಂದು ಮಿಕ್ಸಿ ಜಾರ್ ಅಂತ ಇಟ್ಕೊಳ್ಳೋಣ. ಎಷ್ಟು ಸಾಕು ನಮಗೆ. ಸ್ವಲ್ಪ ತಣ್ಣಗಾಗಬೇಕಿದು, ತಣ್ಣಗಾಗಲಿಕ್ಕೆ ಬಿಡೋಣ ಸ್ವಲ್ಪ. ಇದೀಗ ತಣ್ಣಗಾಯಿತು. ಈಗ ಮಾವಿನ ಹಣ್ಣು ನೋಡಿ, ಮಾವಿನ ಹಣ್ಣನ್ನು ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ಪೀಸಸ್ ತೆಗೆದು ಎಲ್ಲವನ್ನು ಹೀಗೆ ಹಾಕ್ಕೊಳ್ತೇನೆ. ವೀಕ್ಷಕರೇ ನೋಡಿ, ಎಲ್ಲ ಹಣ್ಣನ್ನು ನಾನು ಚಾಪ್ ಮಾಡಿಟ್ಕೊಂಡೆ, ಇದರೊಳಗೆ ಹಾಕಿದೆ. ಈಗ ಇದರಲ್ಲಿ ನಿಮಗೆ ಎಷ್ಟು ಬೇಕು ನೋಡಿ, ಪ್ರೋಟೀನಿಂದ ತುಂಬಿದಂತಹ ಈ ಒಂದು ಜ್ಯೂಸ್ ಟೈಪ್ ಇದನ್ನು ಮಕ್ಕಳಿಗೆ ಕೊಟ್ಟರೆ ಬಹಳ ಒಳ್ಳೆಯದು ನೋಡಿ. ಈಗ ಸ್ವಲ್ಪ ಇಷ್ಟನ್ನು ಹಾಕ್ಕೊಳ್ತಿದ್ದೇನೆ. ಇನ್ನು ಸ್ವಲ್ಪ ಕಲ್ಸಕ್ಕರೆ ಅಥವಾ ಹನಿ ಯಾವ ಸಾಕ್ತದೆ, ನೀವು ಮತ್ತೆ ಹನಿ ಹಾಕಿದರೆ ಸಾಕ್ತದೆ, ಅಥವಾ ಕೆಂಪು ಕಲ್ಸಕ್ಕರೆಯನ್ನು ನಾನು ಯೂಸ್ ಮಾಡ್ತಿದ್ದೇನೆ. ಒಂದು ಹನಿ ಅಥವಾ ಕಲ್ಸಕ್ಕರೆ ಅಥವಾ ಒಂದು ಸ್ವಲ್ಪ ಕಲ್ಸಕ್ಕರೆ ಮತ್ತು ಹನಿ ಹಾಕ್ಬೋದು. ಮತ್ತು ನಾವು ನೋಡಿ ಈ ಪನ್ನೀರ್ ಮಾಡಿದಂತಹ ನೀರು ಉಂಟಲ್ಲ, ಅದನ್ನು ಸಹ ಇದಕ್ಕೆ ಸ್ವಲ್ಪ ಹಾಕ್ಕೊಂಡು ಈಗ ಇದನ್ನು ಒಳ್ಳೆ ಪೇಸ್ಟ್ ಮಾಡಿ ತರ್ತೀನಿ. ವೀಕ್ಷಕರೇ ಇಲ್ಲಿ ನೋಡಿ, ಹೀಗೆ ಗ್ರೈಂಡ್ ಆಗಿ ಹೀಗೆ ಬಂತು. ನೀವು ನಿಮ್ಮ ಮಕ್ಕಳಿಗೆ ಇದನ್ನು ಖಾಲಿ ಹೀಗೆ ನೋಡಿ, ಕ್ರೀಮಿ ಟೆಕ್ಸ್ಚರ್ ನೋಡಿ ಹೀಗೆ ಉಂಟು. ಇದನ್ನು ಬೇಕಿದ್ದರೆ ಐಸ್ ಕ್ರೀಮ್ನ ಹಾಗೆ ತಟ್ಟೆಯಲ್ಲಿ ಹಾಕಿ ಫ್ರಿಜ್ಜಿನೊಳಗೆ ಇಟ್ಟು ಸಹ ಮಾಡ್ಬೋದು, ಗಟ್ಟಿ ಮಾಡಿಕೊಂಡು ಕೊಡ್ಬೋದು. ಅಥವಾ ನೋಡಿ, ಏನು ಬೇರೆ ಯಾವ ಕ್ರೀಮ್ ಹಾಕಲಿಲ್ಲ, ಕ್ರೀಮ್. ಇದನ್ನು ಈಗ ಗಟ್ಟಿ ಮಾಡಿದರೆ ಐಸ್ ಕ್ರೀಮ್ ಆಗ್ತದೆ. ಅಥವಾ ನಾವೇನು ಮಾಡಬೇಕು ಹೇಳಿದರೆ, ಹೀಗೆ ಮಕ್ಕಳಿಗೆ ತಿನ್ನಲಿಕ್ಕೆ ಕೊಡಬೇಕು. ಒಳ್ಳೆ ಐಸ್ ಎಲ್ಲ ಹಾಕಿ ತಿಂದರೆ ಉತ್ತಮ ಅಲ್ಲ. ಅದರಿಂದಾಗಿ ಈ ರೀತಿಯಾಗಿ ಪನ್ನೀರನ್ನು ಉಪಯೋಗಿಸಿ ಮಾಡ್ಬೋದು. ಅಥವಾ ನಿಮಗೆ ಜ್ಯೂಸ್ ಮಾಡಿಕೊಡ್ಬೇಕಾದ್ರೆ ಇದೇ ಒಂದು ಇದಕ್ಕೆ ಇಷ್ಟು ಸಾಕು ನೋಡಿ. ನಾನಿವತ್ತು ಸ್ವಲ್ಪ ಮಾಡಿದೆ, ಯಾಕೆ ಹೇಳಿದ್ರೆ ನಮ್ಮಲ್ಲಿ ಮಕ್ಕಳು ಇಲ್ಲಿ ಈಗ ಇಲ್ಲ, ಇದ್ದರೆ ಮಾಡ್ಬೋದಿತ್ತು, ತುಂಬ ಮಾಡ್ಬೋದಿತ್ತು. ದೊಡ್ಡವರು ಸಹ ಹಾಗೆ ಇದನ್ನು ಹೀಗೆ ತಿನ್ಬೋದು. ಯಾಕೆ ಹೇಳಿದರೆ ಇದರಲ್ಲಿ ಪನ್ನೀರ್ ಇರೋದ್ರಿಂದ ಕ್ಯಾಲ್ಶಿಯಂ ಸಹ ಉಂಟು, ಪ್ರೋಟೀನ್ ಎರಡೂ ಉಂಟು. ಈಗ ನಾವು ಪನ್ನೀರ್ ಮಾಡುವಾಗ ಯೂಸ್ ಮಾಡಿದ ನೀರನ್ನು ಇದಕ್ಕೆ ಹಾಕಿ ಇದನ್ನು ಇನ್ನೊಮ್ಮೆ ಗ್ರೈಂಡ್ ಮಾಡಿ ಇದನ್ನು ಒಂದು ತುಂಡು ಕಲ್ಸಕ್ಕರೆ ಹಾಕ್ಕೊಂಡು ಗ್ರೈಂಡ್ ಮಾಡಿದರೆ ಪುನಃ ಜ್ಯೂಸ್ ಮಾಡಿ ಸಹ ಹೀಗೆ ಕುಡಿಬೋದು. ನೋಡಿ, ಇದನ್ನು ಮಾಡಿ ತೋರಿಸ್ತೇನೆ ನಾನು. ಇಲ್ಲಿ ನೋಡಿ, ಇದನ್ನು ಸಹ ಗ್ರೈಂಡ್ ಮಾಡಿ ತಂದೆ. ಇದು ಪನ್ನೀರ್ನಿಂದ ಬಂದಂತಹ ನೀರಿನನ್ನು ಉಪಯೋಗಿಸಿ ಮಾಡಿದಂತಹ ಅದು ನೋಡಿ. ಇದು ಸಹ ಎಷ್ಟು ಕ್ರೀಮಿ ಟೆಕ್ಸ್ಚರ್ ಉಂಟು ನೋಡಿ. ಇದರದ್ದು ಹೆಚ್ಚು ಸಹ ಮಾಡ್ಕೊಳ್ಬೋದು ನೋಡಿ. ಇದಕ್ಕೆ ಸ್ವಲ್ಪ ಪುನಃ ಈ ಪನ್ನೀರನ್ನು ನೀರು ತಣ್ಣಗಾದ ಮೇಲೆ ಯೂಸ್ ಮಾಡಬೇಕು, ಬಿಸಿ ಅನ್ನು ಯೂಸ್ ಮಾಡಬಾರ್ದು. ಸ್ವಲ್ಪ ಆ್ಯಡ್ ಮಾಡಿ ಇದಕ್ಕೆ ಹನಿಯನ್ನು ಸೇರಿಸ್ಕೊಳ್ಬೇಕು ನೋಡಿ. 1 ಸ್ಪೂನ್ನಷ್ಟು ಹನಿಯನ್ನು ನಾನು ಇದಕ್ಕೆ ಈಗ ಸೇರಿಸ್ಕೊಳ್ತಿದ್ದೇನೆ. ಹನಿಯನ್ನು ಸೇರಿಸಿ ಇದನ್ನು ಹೀಗೆ ಕಲಡಿಸಿ ಮಕ್ಕಳಿಗೆ ಕೊಟ್ಟರೆ, ಯಾವುದೇ ಒಂದು ಹೊರಗಿನಿಂದ ಕೊಡೋದಕ್ಕಿಂತ ನಾವೇ ಮನೆಯಲ್ಲಿ ಹೀಗೆ ಮಾಡಿಕೊಟ್ರೆ ಬಹಳ ಉತ್ತಮ. ವೀಕ್ಷಕರೇ ನೋಡಿ, ಅದೇ ಮ್ಯಾಂಗೋದ ಪ್ಯೂರಿ ಹೇಗೆ ನಾನು ಈ ಒಂದು ಲೋಟದಲ್ಲಿ ಹಾಕಿ ಇದನ್ನು ಡೀಪ್ ಫ್ರೀಸರಲ್ಲಿ ಇಟ್ಕೊಂಡಿದ್ದೇನೆ. ಮತ್ತು ಹೀಗೆ ಕವರ್ ಮಾಡಿಸಿಕೊಂಡಿದ್ದೇನೆ ನೋಡಿ. ಅದನ್ನು ಹೀಗೆ ತೆಗೆದುಕೊಳ್ಳೋಣ. ಒಂದು ಪ್ಲಾಸ್ಟಿಕ್ ಕವರ್ ಹಾಕಿ ಹೀಗೆ ಇಟ್ಕೊಂಡಿದ್ದೇನೆ ನೋಡಿ. ಎರಡರಲ್ಲಿ ನಾನು ಮಾಡಿದ್ದೇನೆ. ಒಂದು ರಬ್ಬರ್ ಬ್ಯಾಂಡ್ ಹೀಗೆ ಹಾಕಿ ಈಗ ಇದನ್ನು ನೋಡಿ ಐಸ್ ಕ್ರೀಮ್ನ ಥರದಲ್ಲಿ ಸಹ ಬಳಸ್ಕೊಳ್ಬೋದು. ಸ್ವಲ್ಪ ನೀರಿನಲ್ಲಿ ಹೀಗೆ ಹಾಕ್ಕೊಂಡು ಇಲ್ಲಿ ನೋಡಿ ಹೀಗೆ ಸ್ವಲ್ಪ ಹೀಗೆ ತಿರುಗಿಸಿ ಎಳೆದ್ರೆ
ನೋಡಿ, ಮಕ್ಕಳಿಗೆ ಹೀಗೆ ಐಸ್ ಕ್ರೀಮ್ನ ರೀತಿಯಲ್ಲಿ ಸಹ ಇದನ್ನು ಕೊಡ್ಬೋದು. ಇಷ್ಟು ಸುಂದರವಾಗಿದೆ ಅಲ್ಲ. ಹಾಗಾದರೆ ನೋಡಿದ್ರಲ್ಲ ವೀಕ್ಷಕರೇ, ಯಾವ ರೀತಿಯಲ್ಲಿ 2 ರೀತಿಯಲ್ಲಿ ಸಹ ಜ್ಯೂಸ್ ಆಗಿ ಸಹ ಕುಡಿಬೋದು, ಅಥವಾ ಹೀಗೆ ಮಕ್ಕಳಿಗೆ ಐಸ್ ಕ್ಯಾಂಡಿಯ ರೂಪದಲ್ಲಿ ಸಹ ಇದನ್ನು, ಅಥವಾ ಐಸ್ ಕ್ರೀಮ್ ಹೀಗೆ ಮಕ್ಕಳಿಗೆ ಹೀಗೆ ಖುಷಿ ಆಗ್ತದೆ, ಹೀಗೆ ಸಹ ಕೊಡ್ಬೋದು. ಇದರಲ್ಲಿ ಏನು ಎಕ್ಸ್ಟ್ರಾ ನಾನು ಹಾಕಲಿಲ್ಲ, ಖಾಲಿ ನಾವೇ ಮಾಡಿದಂತಹ ಪನ್ನೀರ್ ಇರೋದು, ಅದರಿಂದಾಗಿ ದೇಹಕ್ಕೆ ಒಳ್ಳೆಯದು. ಎಕ್ಸ್ಟ್ರಾ ಯಾವುದೇ ವಸ್ತು ಹಾಕಲಿಲ್ಲ. ಹಾಗಾದರೆ ನನ್ನ ಈ ಕುಕಿಂಗ್ ಚಾನಲ್ ನಿಮಗೆ ಇಷ್ಟ ಆದರೆ ಬೋಳೂರು ಸುವರ್ಣ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡಿ, ಹಾಗೂ ನನ್ನ ಇನ್ಸ್ಟಾಗ್ರಾಮ್ ಪೇಜನ್ನು ಫಾಲೋ ಮಾಡಿ. ಧನ್ಯವಾದಗಳು.